ಜಸ್ಟ್ 30 ಮಿನಿಟ್ಸ್ ಸ್ಪೆಂಡ್ ಮಾಡಿದರೆ ಸಾಕು. ತಿಂಗಳ ಫಟಾಫಟ್ ಅಂತ 5 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಈ ಥರ ಸಖತ್ ಕ್ರಿಸ್ಪಿ ಆ್ಯಂಡ್ ಯಮ್ಮಿ ಆಗಿರೋ ಗ್ರೀನ್ ಪೀಸ್ ನಗೆಟ್ಸ್. ಅದಕ್ಕೆ ಫ್ರೆಶ್ ಆಗಿರೋ ಬಟಾಣಿ 1 ಕಪ್ಪು, ಒಂದು 8ರಿಂದ 10 ಬೆಳ್ಳುಳ್ಳಿ, ಒಂದು 2 ಹಸಿಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ತರ್ತರಿಯಾಗಿ ಪಲ್ಸ್ ಬ್ಲೆಂಡ್ ಮಾಡ್ಕೋಬೇಕು. ಸ್ಮೂತ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಕೋರ್ಸ್ ಆಗೇ ಇರಬೇಕು. ಈಗ ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲು, ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಬಿಳಿ ಎಳ್ಳು ಹಾಕಿ ಬ್ಲೆಂಡ್ ಮಾಡಿರೋ ಬಟಾಣಿ ಹಾಕಿ ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ಥರ ಸೌಟೆ ಮಾಡ್ಕೋಬೇಕು. ಈ ನಗೆಟ್ಸ್ ಅಲ್ಲಿ ಹಸಿ ಬಟಾಣಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಫ್ಲೇವರ್ ತುಂಬಾ ಸ್ಟ್ರಾಂಗ್ ಆಗೇನಿರಲ್ಲ, ಬಟ್ ಫ್ರೆಶ್ ಅಂಡ್ ಕ್ರಿಸ್ಪ್ ಆಗಿರುತ್ತೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸು, 1 ಟೀ ಸ್ಪೂನ್ ಪಿಜ್ಜಾ ಸೀಸನಿಂಗ್ ಅಥವಾ ಮಿಕ್ಸ್ ಹರ್ಬ್ಸು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಈಗ ಇದಕ್ಕೆ ಎಕ್ಸಾಕ್ಟ್ ಆಗಿ 1.5 ಕಪ್ ಅಷ್ಟು ನೀರು ಹಾಕಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಮೆಷರ್ಮೆಂಟ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಗೆಟ್ಸ್ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬಹುದು. ಹಾಗೆ ಹಸಿ ಮೆಣಸಿನ್ಕಾಯಿನ ಟೇಸ್ಟ್ ಅಕಾರ್ಡಿಂಗ್ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ನೀರು ಕಂಪ್ಲೀಟ್ ಆಗಿ ಬಾಯ್ಲ್ ಆದ್ಮೇಲೆ 1 ಕಪ್ ಅಷ್ಟು ಚಿರೋಟಿ ರವೆ ಹಾಕಿ ಕಂಪ್ಲೀಟ್ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೋಬೇಕು. ರವಾ ಬೇಡ ಅಂದ್ರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಅದು ಕೂಡ ಸಖತ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ರವೆನ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೋಬೇಕು. ಈ ತರ ಒಂದು ಡೋ ತರ ರೆಡಿ ಆಗ್ಬೇಕದು. ಡೋ ತರ ರೆಡಿ ಆಗೋ ತನಕ ಮಿಕ್ಸ್ ಮಾಡಿ ಲೋ ಫ್ಲೇಮ್ ಅಲ್ಲೇ. ಡೋ ಆದ್ಮೇಲೆ ಫ್ಲೇಮ್ ಆಫ್ ಮಾಡಿ 1 ಮಿನಿಟ್, ಅರೌಂಡ್ 1 ಮಿನಿಟ್ ಕವರ್ ಮಾಡಿ ರೆಸ್ಟ್ ಮಾಡಕ್ ಬಿಟ್ಬಿಡ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದು ಒಂಚೂರು ಕೈಗಂಟಲ್ಲ, ನೀಟಾಗಿರುತ್ತೆ. ಸೊ ಇದಕ್ಕೆ ಈಗ ಬೇಯಿಸಿ ಕಂಪ್ಲೀಟ್ ಆಗಿ ಆರಿರೋ ಆಲೂಗೆಡ್ಡೆನ ತುರ್ಕೊಂಡು ಹಾಕೊಂತ ಇದ್ದೀನಿ. ಯಾಕೆಂದ್ರೆ ಆಲೂಗೆಡ್ಡೆಲಿ ಒಂದು ಚೂರು ಮಾಯಿಶ್ಚರ್ ಇರಬಾರ್ದು. ಸೊ ಕಂಪ್ಲೀಟ್ ಆಗಿ ಆರಿರ್ಬೇಕು, ಆ ತರ ಹಾಕೋಬೇಕು. ಮ್ಯಾಶ್ ಮಾಡಿ ಹಾಕೊಂಡ್ರೆ ಸಣ್ಣ ಸಣ್ಣ ಕ್ಯೂಬ್ಸ್ ಉಳ್ಕೊಂಡ್ಬಿಡುತ್ತೆ. ಸೊ ನಾನು ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 2 ಮೀಡಿಯಂ ಸೈಜ್ ಆಲೂಗೆಡ್ಡೆ ತಗೊಂಡಿದ್ದೀನಿ. ಇದಕ್ಕೆ ಬೇಕಾದ್ರೆ ಪ್ರೊಸೆಸ್ಡ್ ಚೀಸ್ ಕೂಡ ಆಡ್ ಮಾಡ್ಕೋಬಹುದು. ಆಗ ಇದು ಇನ್ನೂ ಚೀಸಿಯಾಗಿ ಚೆನ್ನಾಗಿರುತ್ತೆ. ಬಟ್ ನಾನಿವತ್ತು ಚೀಸ್ ಏನೂ ಆಡ್ ಮಾಡ್ತಾ ಇಲ್ಲ. ಬಟ್ ಆದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತಗೊಂಡು ನಗೆಟ್ ಶೇಪ್ ಮಾಡ್ಕೊಬೇಕು. ಒಂದು ಚೂರು ಅಂಟಲ್ಲ, ನೀಟಾಗಿ ರೋಲ್ ಆಗತ್ತೆ. ನೋಡ್ತಾ ಇರ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲೇ ಕಟ್ ಮಾಡ್ಕೊಂಡು ನಗೆಟ್ಸ್ ಮಾಡ್ಕೋಬಹುದು. ಬಟ್ ಸೇಫರ್ ಸೈಡ್ ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಣ್ಣೆಗೆ ಹಾಕಿದ್ಮೇಲೆ ಒಂದಕ್ಕೊಂದು ಅಂಟಬಾರ್ದು ಅಂತ. ಇದನ್ನ ಫ್ರೀಸರ್ ಅಲ್ಲಿ ಅರೌಂಡ್ 1 ಮಂತ್ ತನಕನೂ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಆದ್ರೆ ಫ್ರೀಸರ್ ಇಂದ ಆಚೆ ತೆಗೆದ್ಮೇಲೆ ರೂಮ್ ಟೆಂಪರೇಚರ್ಗೆ ಸ್ವಲ್ಪ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಸರಿ ಟೈಮ್ ಸ್ಪೆಂಡ್ ಮಾಡಿ ಮಾಡ್ಬಿಟ್ರೆ 5 ನಿಮಿಷದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ನಿಧಾನಕ್ಕೆ ನಗೆಟ್ಸ್ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲೇ ಒಂದು 5 ನಿಮಿಷ ಫ್ರೈ ಮಾಡ್ಬೇಕು. ಎಣ್ಣೆ ತುಂಬಾನು ಕಾಯಿಸಬಾರ್ದು, ಇಲ್ಲ ತುಂಬಾ ಲೋ ಆಗು ಇರಬಾರ್ದು ಹೀಟು. ಮೀಡಿಯಂ ಇದ್ರಲ್ಲಿ ಕಾಯಿಸ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ನೀವು ಡೀಪ್ ಫ್ರೈ ಬೇಡ ಅಂದ್ರೆ ಓವನ್ ಅಥವಾ ಏರ್ ಫ್ರೈಯರ್ ಅಲ್ಲಿ ಕೂಡ ಫ್ರೈ ಮಾಡ್ಕೋಬಹುದು. ಆದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮನೇಲೆ ಮಾಡಿರೋದು ಅಂತ ಯಾರು ಹೇಳಕ್ಕಾಗಲ್ಲ. ಸೇಮ್ ಸ್ಟೋರ್ ಬ್ರಾಡ್ ತರಾನೇ ಇರುತ್ತೆ. ಪ್ಯಾಕೆಟ್ ಫುಡ್ಸ್ ತರೋ ಬದಲು ಜಸ್ಟ್ 30 to 35 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಸಾಕು. ಯಾವಾಗಂದ್ರೆ ಅವಾಗ 5 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಇದಕ್ಕೆ ಪಿಜ್ಜಾ ಸೀಸನಿಂಗ್ ಅಥವಾ ಚಿಲ್ಲಿ ಪೌಡರ್ ಅಥವಾ ಪೆರಿ ಪೆರಿ ಮಸಾಲ ಕೂಡ ಆಡ್ ಮಾಡಿ ನಿಮ್ ಸೀಸನಿಂಗ್ ಹೇಗ್ ಬೇಕೋ ಹಾಗೆ ಸೀಸನ್ ಮಾಡ್ಕೋಬಹುದು. ಸಖತ್ ಕ್ರಿಸ್ಪಿ ಆಗಿರುತ್ತೆ ಮೇಲೆ ಅಂಡ್ ಒಳಗಡೆ ಸಾಫ್ಟ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ.